ಟೋಲ್ ಬೇಕಾದ್ರೆ ಕುತ್ಕೊಬೇಕು ಇನ್ನೊಂದು ಕಡೆ ತರ ಕಳಿಸ್ತೀನಿ ಗೊತ್ತಾ ಕನ್ನಡಕ. ಆಮೇಲೆ ಈಗ ಈ ನೋಡಿ ಎಲ್ಲ ಕಳಿಸ್ತೀನಿ. ಆಮೇಲೆ ಕೂತ್ಕೋ, ಇಲ್ಲ ಅಂದ್ರೆ ಒಂದು ಅದಕ್ಕೆ ಕಾಲು ಗಂಟೆ ಕೂತ್ಕೋಬೇಕು. ಅಲ್ಲ ನೋಡಿ ಮುಂದೆ ಹಾಕೊಳ್ಳಿ, ಚೆನ್ನಾಗಿದೆ. ಕಾಣುತ್ತಾ ಏನ್ ಬೇಕು ಈಗ? ಮುಂದೆ ಕುತ್ಕೊಳ್ಳಿ ಕುತ್ಕೊಳ್ಳಿ. ಇದೆ ಒಂದು ನಿಮಿಷ ಇವರೊಬ್ರು ಕೊಡ್ಬೇಕು. ತರಕ್ಕೆ ಹೋಗಿದ್ದಾರೆ. ಯಾರು ಸರಸ್ವತಿ ಅಲ್ಲಿ ಹುಡುಕ್ತಾ ಇದ್ದೀನಿ. ಅನಿತಾ ನೀವು ಅನಿತಾ ಹಂಗೆಲ್ಲ ಹುಡ್ಕೊಂಡಿದ್ರೆ ಹಂಗೆ ಹುಡ್ಕೊಂಡಿದ್ರೆ ಸ್ವಲ್ಪ ಹೆಂಗೆ ನಿಂತ್ಕೊಳ್ಳೋಣ. ಫೋಟೋ ಚೆಕ್ ಮಾಡಿಸ್ಕೊಳ್ಳಿ. ಅಲ್ಲ, ಒಂದು ದಿನಕ್ಕೆ 4 ಟ್ಯಾಬ್ಲೆಟ್ ತಗೋಬೇಕು. ಹಂಗಾಗಿ 4 ಟ್ಯಾಬ್ಲೆಟ್ ಒಂದೇ ಸರಿ ಹಾಕೋಬೇಕು. ಓ ಅಕ್ಕ ಅಕ್ಕ ಸೈಡ್ ಬೇಕಾ? ನಿಮಗೆ ಬೇಕಾ? ಆಯ್ತು ತಡಿ ಈ ಕಡೆ ಫೋಟೋ ಸರ್ ಹೇಳಿ, ಇವತ್ತು ಎಷ್ಟು ಜನಕ್ಕೆ ಕನ್ವರ್ಟ್ ವಿತರಣೆ? 29ನೇ ತಾರೀಕು ಕ್ಯಾಂಪನ್ನು ಮಾಡಿದ್ವಿ ಆತ್ರೇಯ ಶಾಲೆ. ಅದರಲ್ಲಿ 1200 ಜನ ಬಂದು ನೋಂದಣಿ ಮಾಡಿಬಿಟ್ಟು BP ಶುಗರ್ ಚೆಕ್ ಮಾಡಿಸೋದು ಕೆಲಸ ಆಗಿದೆ. ಕಣ್ಣಿಂದ ಕೂಡ ಚೆಕ್ ಮಾಡಿಸಿದ್ವಿ, ಅದು 600 ಜನ ಚೆಕ್ ಮಾಡಿಸಿದ್ವಿ. ಅದನ್ನು 425 ಜನ ಕರ್ಕೋಬೇಕಾಗಿತ್ತು. 40 ಜನಕ್ಕೆ ಆಪ್ರೇಷನ್ ಅವಶ್ಯಕತೆ ಇತ್ತು. ಮೊನ್ನೆ ಕರೆಸಿ ಮೋದಿ ಹಾಸ್ಪಿಟಲ್ ಆಪ್ರೇಷನ್ ಮಾಡಿಸಿದ್ವಿ, ಬಂದು ಹೋದರು. ಇವತ್ತು ಅವ್ರಿಗೆ ಕನ್ನಡದ ಅವಶ್ಯಕತೆ ಇರೋ ಡಾಕ್ಟರ್ ಬಂದಿದ್ದು 425 ಜನಕ್ಕೆ ಇವತ್ತು ಕನ್ನಡ ತರಿಸಿದೆ. ಆಲ್ರೆಡಿ ನಮ್ಮ ಶಾಸಕರು ಮಾಜಿ ಮಂತ್ರಿಗಳು ಬಂದು ಈಗಾಗಲೇ ಎಲ್ಲನೂ ಮಾತಾಡಿ ಕೊಡೋದು ವಿತರಣೆ ಮಾಡೋದು ಕೆಲಸ ಮಾಡಿದ್ದೀವಿ. ನಾವು ಮುಖಂಡರುಗಳೆಲ್ಲ ಸೇರಿ ಮತ್ತೆ ಯಾರು ಥೈರಾಯ್ಡ್ ಕೊಡೋದು ಡಾಕ್ಟರ್ ಯಾರ ಥೈರಾಯ್ಡ್ ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಎರಡೂ ಚೆಕ್ ಮಾಡಿಸಿದ್ವಿ. ಆ ಮೆಡಿಸಿನ್ ಕೊಡೋಂಥ ಕೆಲಸವನ್ನು ಮಾಡ್ತಾರೆ. ಇದೆಲ್ಲ ಕೂಡ ಥೈರಾಯ್ಡ್ ಚೆಕ್ ಮಾಡಿಸಿರೋದು. ಅದರಲ್ಲಿ
120 ಜನ ಥೈರಾಯ್ಡ್ ಚೆಕ್ ಮಾಡ್ತಿದ್ದಾರೆ. 48 ಜನಕ್ಕೆ ಥೈರಾಯ್ಡ್ ಜಾಸ್ತಿ ಆಗಿದೆ. ಅವ್ರಿಗೆಲ್ಲ ಮೆಡಿಸನ್ ಕೊಡುವಂಥ ಕೆಲಸವನ್ನು ಮಾಡಿದ್ವಿ. ಕೆಲವು ತುಂಬ ಕಮ್ಮಿ ಆಗ್ಬಿಟ್ಟಿದೆ. ಮೆಡಿಸಿನ್ ಸ್ಟಾಪ್ ಮಾಡಿ ಅದು ಕಮ್ಮಿ ಡೋಸ್ ತೊಗೊಳ್ಳಿ ಹೇಳಿ ಡಾಕ್ಟರ್ಸ್ ಅಡ್ವೈಸ್ ಮಾಡಿ ಮಾಡಿಸ್ತಾ ಇದ್ದಾರೆ. ಇನ್ನು ಈಗಾಗಲೇ 18 ವರ್ಷ ಆಯಿತು ನಾವು ಶುರು ಮಾಡಿ. 18 ವರ್ಷದಿಂದ ಪ್ರೋಗ್ರಾಮ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂತಂದರೆ ನನ್ನ ಜೀವ ಇರೋವರೆಗೂ ಈ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ ಭಾಳ ಖುಷಿ ತಗೊಳ್ತಾ ಕೆಲಸ. ನಮ್ಮ ಕಾರ್ಯಕ್ರಮಗಳು ನಾವೇ ಇರ್ಬೋದು ಎಲ್ಲರೂ ಸೇರಿಸಿ ಅದು ಸಂಘಟನೆ ಅಂತ ನಮ್ಮಲ್ಲಿದೆ. ಏನು ಕ್ಯಾಂಪ್ ಮಾಡಬೇಕು ಎಲ್ಲರೂ ಸೇರಿಸಿ ಮನೆ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಅವ್ರು ಹೇಳಿ ಡೇಟ್ ಕೊಟ್ಟು ಆಟೋ ಬಿಟ್ಟು ಕರೆಸ್ತೀವಿ. ಕರೆಸಿದಾಗ ಅವ್ರಿಗೇನೋ ಖುಷಿ ಅದನ್ನು ನಮ್ಮ ಮನೆ ಬಾಗಿಲು ಕೆಲಸ ನನ್ನ ಮಕ್ಕಳು ಮಾಡೋ ಕೆಲಸ ಅವ್ರು ಮಾಡ್ತಾರಲ್ಲ ಅಂತೇಳಿ ಮನಸ್ಸಿನ ಭಾವನೆ. ಸರ್ ಎಲ್ಲೋ ಒಂದು ಕಡೆ ಪ್ರತಿ ಬಾರಿ ನೀವು ಆರೋಗ್ಯ ಶಿಬಿರ ಮಾಡಿದಾಗ ಫಲಾನುಭವಿಗಳು ಜಾಸ್ತಿ ಆಗ್ತಾನೇ ಇದೆ. ಸೊ ಏನು ಹೇಳಕ್ಕೆ ಈ ಸರಿ ಜಾಸ್ತಿ ಆಗಿರೋ ಕಾರಣ ಚುನಾವಣೆ ಬಂದಿತ್ತು. ಚುನಾವಣೆ ಬಂದು ನಮ್ಮನ್ನು ಸ್ಟಾಪ್ ಮಾಡಿದ್ರು, ಮಾಡೋಂಗಿಲ್ಲ ಅವಾಗ. ಆ ಕಾರಣದಲ್ಲಿ ಈ ಸರಿ ಜಾಸ್ತಿ ಆಗಿದೆ. ಅಂದರೆ ಈ ವಾರ ಮಾಡ್ತಿದ್ವಿ, ಒಬ್ಬರು ತಿಂಗಳು ಬೇರೆ ಕಡೆ ಮಾಡ್ತೀವಿ. ಕಾಯಿಲೆ ಏನಾದರೂ ಇವತ್ತು ಚೆಕ್ ಮಾಡಿಸ್ತೀವಿ, ನಾರ್ಮಲ್ ನಾಳೆ ಬರೋಂಗಿಲ್ಲ ಅಂತ ಇನ್ನೊಂದಂಗಿಲ್ಲ. ಅಲ್ಲ ಅವರ ಆರೋಗ್ಯ ಕಾಳಜಿ ಬಗ್ಗೆ ನೀವೇನು ಆರೋಗ್ಯ ಕಾಳಜಿ ಇರೋದ್ರಿಂದ ಅವ್ರ ಕರೆಸಿ ಚೆಕ್ ಮಾಡೋದು ಈ ತಿಂಗಳು ಮಾಡ್ತೀವಿ. ಇರೋರಿಗೆ ಮೆಡಿಸಿನ್ ಕೊಡ್ತೀವಿ. ನೆಕ್ಸ್ಟ್ ಮಂತ್ ಮಾಡೋದ್ರಿಂದ ಬೇರೆ ವಾಟ್ ಮಾಡ್ತೀವಿ, ಅವ್ರು ಚೆಕ್ ಮಾಡ್ತೀವಿ. ಮತ್ತು ಇಲ್ಲೇ ಮಾಡಿದಾಗ ಒಟ್ಟಿನವ್ರಿಗೆ ಮೆಡಿಸಿನ್ ತೊಗೊಳ್ತಾ ಇರ್ತಾರೆ. ಹೊಸ ಕಾಯಿಲೆ ಶುರುವಾಗಿರೋರಿಗೆ ಬಂದು ನಮಗೆ ಸಿಗ್ತಾರೆ. ಬಟ್ ಆರೋಗ್ಯವಾಗಿ ಇರಬೇಕಾದ್ರೆ ನೀವೇನು ಅವ್ರಿಗೆ ಸಲಹೆ ಕೊಡ್ತೀರಾ? ಈ ರೀತಿ ಒತ್ತಡ ಜೀವನದಲ್ಲಿ ಅವ್ರ ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯವನ್ನು ನೋಡ್ಕೊಳ್ಬೇಕು. ಆರೋಗ್ಯ ಇತ್ತೀಚೆಗೆ ಕಲಿಸಿದ ಫುಡ್ಡು ತಿಂದು ಭಾಳಷ್ಟು ಅಧ್ವಾನ ಆಗಿದೆ. ಇವತ್ತು ಒಂದು ಚೂರು ಸೊಪ್ಪು ಬೆಳಿಬೇಕು, ಏನು ಬೆಳಿಬೇಕು ಅಂತ ಗೊಬ್ಬರ ಹಾಕಬೇಕು. ಗೊಬ್ಬರ ಬೆಳೆದು ಹಾಕೋದ್ರಿಂದ ಬೆಳೆಯೋಂಥ ರೈತನಿಗೆ ಬರಲಿಲ್ಲ ಅಂತಂದು ಆಗುತ್ತೆ. ಮೊದಲ ಏನು ರಾಗಿದ್ದಿತ್ತು ತಿಂದು ಭಾಳ ಗಟ್ಟಿಬಿಟ್ಟಿದ್ರು, ಅದು ಇಲ್ಲವೇ ಇಲ್ಲ, ಕುಡಿನೇ ಇಲ್ಲ ಈಗ. ಹಾಗೆ ವರ್ಷಕ್ಕೆ ಒಂದು ಬೆಳೆ, ಅದು ಈ ವರ್ಷಕ್ಕೆ 3 ಬೆಳೆ. ಹಾಗಾಗಿ ಜನ ತಿನ್ನೋದ್ರಿಂದ ಎಲ್ಲ ಸಮಸ್ಯೆಗಳು. ಸರ್ ಇದನ್ನು ಹೊರತುಪಡಿಸಿ ನಿನ್ನೆ ದಸರಾ ಉದ್ಘಾಟನೆ ಆಗಿದೆ. ದಸರಾ ರಾಜಕೀಯ ದಸರಾ ಚಾಟಿ. ನಮಸ್ಕಾರ. ದಿನ ಬಂದಿದ್ದ 3 ದಿನದಿಂದ ಭಾಳ ವಿಜೃಂಭಣೆಯಿಂದ ತಾಯಿನ ಚಾಮುಂಡೇಶ್ವರಿ ಪೂಜೆ ಮಾಡುವಂಥದ್ದು, ದಿನ ಪ್ರತಿಯೊಂದು ಒಂದೊಂದು ದಿವಸ ಪೂಜೆ ಮಾಡುವಂಥದ್ದು ಇಡೀ ರಾಜ್ಯಕ್ಕೆ ಮಾಡ್ತಾಯಿದ್ವಿ. ಅದು ಮೈಸೂರು ದಸರಾ ಅಂತಂದರೆ ನಮ್ಮ ನಾಡಿನ ಹಬ್ಬ. ಆ ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ಮಳೆ ಬೆಳೆ ಚೆನ್ನಾಗಾಗಲಿ, ಸಮಸ್ಯೆಗಳ ಬಗೆಯಿರಲಿ. ರಾಜಕಾರಣವಾಗಿ ಅವರು ಆ ಮಟ್ಟದ ಮಾರ್ಗದರ್ಶನ ಪಡೆದಿದ್ದಾರೆ. ಮುಖ್ಯಮಂತ್ರಿ ಮಾಡತಕ್ಕಂಥದ್ದು ಮತ್ತೊಂದು ಮಾಡತಕ್ಕಂಥದ್ದು ಆ ಮಟ್ಟ ಮಾಡಿ ಅಂತ ಮಾಡಿದ್ದಾರೆ. ದಯಮಾಡಿ ಅವರು ಕಾನೂನು ಪ್ರಕಾರ ಕೆಲಸ ಮಾಡಲಿಲ್ಲ. ಅಲ್ಲ, ತಾವೊಬ್ಬ ರಾಜಕೀಯ ಮುಖಂಡರಾಗಿ ಒಂದು ಹಬ್ಬ ಅಂತ ದಸರಾ ಅಂತ ಬಂದಾಗ ಇದರ ಔಚಿತ್ಯ ಇತ್ತ ಅಲ್ಲಿ ಮಾತಾಡುವಂಥ ಔಚಿತ್ಯ? ಅಲ್ಲಿ ಅವಶ್ಯಕತೆ ಇರಲಿಲ್ಲ. ಉದ್ದೇಶವಾಗಿ ಮಾತಾಡಿದ್ದಾರೆ. ಒಂದು ಕಡೆ ಪರ, ಒಂದು ಕಡೆ ವಿರೋಧ ಇದೆಯಲ್ಲ, ಅವಶ್ಯಕತೆ ಇದ್ದವರು ಮಾತಾಡಿದ್ದಾರೆ. ಜನ ನಿಂತ್ಕೊಳ್ತಾರೆ. ಮುಂದಿನ ಗುರುಬಳ್ಳಿ ಶಾಲೆ ಇದೆ, ಸರ್ಕಾರಿ ಶಾಲೆ, ಶಂಕರಪಟ್ಟ ವಾರ್ಡ್. ಆ ವಾರ್ಡಲ್ಲಿ ಮಾಡಬೇಕಂತ ಈಗಾಗಲೇ ಡೇಟ್ ನಿಗದಿ ಮಾಡಿ ಇವತ್ತು ಏನೇನು ಇಲ್ಲಿ BP ಶುಗರು, ಥೈರಾಯ್ಡು, ಡೆಂಟಲ್ಲು, ಚರ್ಮದ ಕಾಯಿಲೆ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಎಲ್ಲವನ್ನು ಅಳವಡಿಸಿದ್ದೀವಿ. ಈಗ ಪೂರ್ತಿ ಅಲ್ಲೂ ಅಳವಡಿಸಿ ಅಲ್ಲಿರ್ತಕ್ಕಂಥ ಜನಕ್ಕೆ ಎಲ್ಲ ಕಾಂಪ್ಲೀಟ್ ಕೊಟ್ಟು ಕರ್ಕೊಂಡ್ಬಂದು ಚೆಕ್ ಮಾಡಿಸೋ ವ್ಯವಸ್ಥೆ ಮಾಡಿದ್ವಿ. ನಮಸ್ಕಾರ. ನಮ್ಮ ಗೋಪಾಲಣ್ಣವರು ತಾಲೂಕು ಎಜುಕೇಷನ್ ಸೆಕ್ಟರ್ ನಮ್ಮ ಅಧ್ಯಕ್ಷರಾದ ಜಯರಾಮಣ್ಣವರ ನೇತೃತ್ವದಲ್ಲಿ ಇವತ್ತು ಗೋಪಾಲಣ್ಣವರು ನಮ್ಮ ಭಾಗದಲ್ಲಿ ಆರೋಗ್ಯ ಇರ್ಬೋದು ಮತ್ತು ಶಾಲೆಗಳಿರ್ಬೋದು ಎರಡಕ್ಕೂ ಒತ್ತು ಕೊಟ್ಟು ಅತಿ ಹೆಚ್ಚು ರೀತಿಯಲ್ಲಿ ಕೆಳವರ್ಗದಲ್ಲಿರ್ಬೋದು ಮತ್ತು ಮಧ್ಯಮದ ವರ್ಗದವ್ರಿಗೆ ಉಪಯೋಗ ಆಗೋ ಥರ ಆರೋಗ್ಯ ಇರ್ಬೋದು ಮತ್ತು ಶಾಲೆಗಳು ಎಲ್ಲ ಕಡೆಯೂ ಕೂಡ ಬುಕ್ಸು, ಬ್ಯಾಗು ಪ್ರತಿಯೊಂದೂ ಮಾಡ್ತಿದ್ದಾರೆ. ಜನಕ್ಕೆ ಈ ಥರ ನಾಯಕರು ಸಿಗೋದು ಭಾಳ ಅಪರೂಪ. ಜನ ಇದರಿಂದ ಭಾಳ ಖುಷಿಯಾಗಿದ್ದಾರೆ. ಯಾಕಂದರೆ ಗೋಪಾಲಣ್ಣ ಈ ಸ್ಪೀಡಲ್ಲಿ ಗೆಲ್ತಾರೆ ಅಂದರೆ ಯಾರೋ ಹೇಳ್ತಾರೆ ಏನಪ್ಪ ಹೆಂಗೆಲ್ಲಕ್ಕಾಗುತ್ತೆ ಹಂಗೆ ಹೆಂಗೆ ಅಂತ. ಅವ್ರ ಕೆಲಸದಿಂದ ಅವರು ಚುನಾವಣೆಯಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ ಹೆಲ್ತ್ ಕ್ಯಾಂಪು ಮತ್ತು ಅವರು ಎಜುಕೇಷನ್ ಕೊಟ್ಟಂಥ ಒತ್ತು ಮತ್ತು ಎಲ್ಲರೂ ಕೂಡ ಜನಸಾಮಾನ್ಯರಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸೋದ್ರಿಂದ ಈ ಥರ ಜನಪ್ರತಿನಿಧಿಗಳು ಇರಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಅಷ್ಟು ಹೆಲ್ತ್ ಕ್ಯಾಂಪನ್ನು ರೆಡಿ ಮಾಡಿದ್ದಾರೆ. 27ನೇ ತಾರೀಕು ಕುರುಬಳ್ಳಿ ಸ್ಕೂಲಲ್ಲೂ ಕೂಡ ಗೋಪಾಲಣ್ಣ ಅವರು ಹೆಲ್ತ್ ಕ್ಯಾಂಪ್ ಮಾಡ್ತಿದ್ದಾರೆ. ಎಲ್ಲರೂ ಕೂಡ